ಹ್ಮ್ ಸಾಕಾಯ್ತು ಕಣ್ರಿ, ನನಗೇನು ತಿನ್ನಕ್ಕಾಗಲ್ಲಪ್ಪ. ಹೌದಾ? ನನಗೂ ಹೊಟ್ಟೆ ತುಂಬಿತು ಕಣ್ರಿ. ನಾನು ಮತ್ತೆ ಇನ್ನೊಂದ್ಸರಿ ಹಾಕೊಂಡ್ ಬಂದೆ ತಿನ್ನಕ್ಕಾಗುತ್ತೆ ಅಂತ, ಬಟ್ ತಿನ್ನಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ ಬಿಡ್ರಿ, ನಮ್ಮ ಅಪ್ಪನ ಮನೆ ಗಂಟೆ ಏನಾಗ್ಬೇಕು, ತಗೊಂಡೋಗ ಡಸ್ಟ್ಬಿನ್ ಹಾಕಿ. ನೋಡಿದ್ರೇನ್ರಿ, ನಾ ಬಂದ್ ಎಷ್ಟೊತ್ತಾಯ್ತು. ಈ ಗಂಗು ನೋಡಿ ನಮ್ ಕಡೆ ಬರ್ಲೇ ಇಲ್ಲ. ಹೋಗಿ ಊಟ ಮಾಡಿ ಅಂತ ಹೇಳಿದಳು, ಅಲ್ಲೇ ಅವ್ರ ಸೊಸೆ ಜೊತೆ ಮಗಳ ಜೊತೆನೆ ನಿಂತಿದ್ದಾಳೆ. ಅಲ್ಲ ಕಣ್ರಿ, ನೀವೇ ಹೇಳಿ, ಯಾರಾದ್ರೂ ಮೊಮ್ಮಗಳ ಬರ್ತಡೆಗೆ ಅತ್ತೆ ಮನೆಯವರು ಬರ್ದೇ ಇರ್ತಾರ ಹೇಳಿ? ಅವ್ರ ಕಡೆ ಒಬ್ರು ಕಾಣಿಸ್ತಾ ಇಲ್ಲ ಕಣ್ರಿ. ಅಲ್ದೆ ನನ್ಗೊಂದ್ ಸುದ್ದಿ ಕಿವಿಗ್ ಬಿತ್ತು, ನಾನೇ ಕೇಳೋಣ ಅನ್ಕೊಂಡ್ ಸುಮ್ಮನೆ ಅದೇ ಯಾಕ್ಬೇಕು ಅಂತ. ಆ ದೀಪ್ತಿ ಇದ್ದಾಳಲ್ಲ, ಗಂಡನ್ ಬಿಟ್ಟು ಬಂದ್ಬಿಟ್ಟವಳಂತೆ ಕಣ್ರಿ. ಅಯ್ಯೋ, ಈಗಿನ ಕಾಲದ ಹೆಣ್ಮಕ್ಳು ಏನ್ ಕೇಳ್ತೀರಾ, ಸಣ್ಣ ಪುಟ್ಟ ವಿಚಾರಕ್ಕೂ ಮುನ್ಸ್ಕೊಂಡು ಅಪ್ಪನ ಮನೆಗೆ ಬಂದ್ಬಿಡ್ತಾರೆ. ಇವ್ರಾದ್ರೂ ಒಂಚೂರು ಬುದ್ಧಿ ಹೇಳಿ ಕಳಿಸ್ಬೇಕು ತಾನೆ. ಅದನ್ ಬಿಟ್ಟು ಮಗಳನ್ ಮನೇಲೆ ಇಟ್ಕೊಂಡಿದ್ದಾರೆ. ಈಗ ನೋಡಿ ಏನು ಹಾಗೆ ಇಲ್ವೇನೋ ಅನ್ನೋ ತರ ಹೆಂಗ್ ಖುಷಿಯಾಗಿ ಫಂಕ್ಷನ್ ಮಾಡ್ತಾರೆ ಅಂತ. ಹೌದೇನ್ರಿ? ಅಯ್ಯೋ, ಈ ವಿಚಾರ ನನಗೆ ಗೊತ್ತೇ ಇರ್ಲಿಲ್ಲ. ನೀವ್ ಮೊದ್ಲೇ ಹೇಳ್ಬೇಕಾನೆ. ನೀವ್ ಹಂಗೇನಾದ್ರೂ ಹೇಳಿದ್ರೆ ನಾನು ಅಲ್ಲೇ ಮಾಂಸ ಕೊಡ್ತಾ ಇದ್ದೆ ಅವ್ರಿಗೆ. ಬರೀ ಮಾತನ್ನ ಚುಚ್ಚಿಬಿಡ್ತಿದ್ದೆ. ಅಯ್ಯೋ ಹೋಗ್ಲಿ ಬಿಡ್ರಿ, ಅದೆಲ್ಲ ನಮ್ಗೆ ಯಾಕೆ. ಆಗ್ಲೇ ನೋಡ್ಲಿಲ್ವಾ ಮಾತಾಡಿದ್ರೆ ಹೆಂಗ್ ಮಾತಾಡಿದ್ಲ ಅವ್ರ ಸೊಸೆ ಅಂತವ. ಬಿಡಿ, ಬನ್ನಿ, ಈಗ ಹೆಂಗಿದ್ರು ಡಿನ್ನರ್ ಮುಗೀತಲ್ಲ, ಓಡ್ತೀವಿ ಅಂತ ಹೇಳ್ಬಿಟ್ಟು ಹೊರಟ್ಬಿಡೋಣ. ಸರಿ ಬಿಡಿ, ನೀವ್ ಈ ತರ ಹೇಳ್ತಿದ್ದೀರಾ ಅಂತಂದ್ರೆ ಸರಿ ಹೋಗೋಣ ನಡೀರಿ. ಆ ಗಂಗುಗ್ ಮಾತ್ರ ಹೆವಿ ಭಯಂಕರ ಕೊಬ್ಬು ಕಣ್ರಿ. ನೋಡಿ, ಫ್ರೆಂಡ್ಸ್ ಮುಂಚೆ ಯಾವ ತರ ಮಾತಾಡಿಸ್ತಿದ್ರು, ಅವ್ರ ಸೊಸೆನೆಲ್ಲ ಬಿಟ್ಕೊಡ್ತಾ ಇದ್ರು ನಮ್ ಮುಂದೆ. ಈಗ ನೋಡಿದ್ರೆ ಸೊಸೆನೇ ಹೆಚ್ಚು ಅನ್ನೋ ತರ ಹೆಂಗ್ ಮಾಡ್ತಿದಾರ ನೋಡಿ. ಅಯ್ಯೋ, ಎಲ್ಲ ಅಷ್ಟೇ ಕಣ್ರಿ, ಬಿಡ್ರಿ. ಹೌದೌದು, ನೀವ್ ಹೇಳಿದ್ ಕರೆಕ್ಟೆ. ಸರಿ ಬನ್ನಿ ಹೊರಡೋಣ. ಅಮ್ಮರೇ, ನಿಮ್ಗೆ ಕುಡಿಯಕ್ಕೆ ಹಾಲು ತಗೊಂಡ್ಬರ್ತೀನಿ. ಬೇಡ ಮಂಜುಳಮ್ಮ, ಹಾಲು ಕುಡಿಯಕ್ಕಾಗಲ್ಲ. ಅಲ್ಲಿ ಊಟ ತುಂಬಾ ಮಾಡ್ಬಿಟ್ನಲ್ಲ, ಹಾಗಾಗಿ ಹೊಟ್ಟೆ ತುಂಬಾ ಅನಿಸ್ತಾ ಇದೆ. ನಿನಗ್ ಮತ್ತೆ ಏನಾದ್ರು ಹಾಲು ಕೊಟ್ಟೆ ಅಂತಂದ್ರೆ ಎಲ್ಲ ವಾಂತಿ ಮಾಡ್ಬಿಡ್ತೀನಿ. ಹೌದಾ? ಅಲ್ಲ ಅಮ್ಮರೇ, ಕುಂಕುಮ ಕೇಸರಿ ಹಾಕಿದ ಹಾಲ್ನ ಅಲ್ವಾ ಡೈಲಿ ಕುಡಿತಾ ಇದ್ರಿ ಮಲ್ಕೊಳಕ್ ಮುಂಚೆ? ಅದಕ್ಕೆ ಕೇಳ್ದೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡ್ಕೊಡ್ಲಾ? ಸರಿ ಮಂಜುಳಮ್ಮ, ನಾನು ನೋಡ್ತೀನಿ ಬಿಡು. ಹಂಗೇನಾದ್ರೂ ಬೇಕು ಅಂತಂದ್ರೆ ನಾನು ಹೇಳ್ತೀನಿ ಮಾಡ್ಕೊಡೋರಂತೆ, ಆದ್ರೆ ಇವಾಗಂತೂ ಬೇಡ ಮಂಜುಳಮ್ಮ. ಸರಿ ಅಮ್ಮರೇ, ಆಯ್ತು. ಮಂಜುಳಮ್ಮ, ನೀನ್ ಹೋಗಿ ರೆಸ್ಟ್ ಮಾಡು. ಪಾಪ ನೀನು ಅಲ್ಲಿ ಎಷ್ಟೊಂದು ಓಡಾಡ್ಕೊಂಡು ಕೆಲಸ ಮಾಡಿದೀಯಾ. ನಮ್ಗಿಂತ ಜಾಸ್ತಿ ನೀನೇ ಓಡಾಡ್ತಾ ಇದ್ದೆ. ಪರವಾಗಿಲ್ಲ, ನೀನ್ ರೆಸ್ಟ್ ಮಾಡಿ ಇವತ್ತು. ಅಯ್ಯೋ, ಎಂತ ರೆಸ್ಟ್ ತಗೊಳ್ಳಿ ಅಪ್ಪರೇ. ಅಲ್ಲ, ನಮ್ಮನೆ ಕೆಲಸ ಇದ್ದಿದ್ರೆ ಇನ್ನೂ ಜಾಸ್ತಿನೇ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಅವ್ರವ್ರೆ ಅದೆಂತದೋ ಆರ್ಡರ್ ಮಾಡ್ಬಿಟ್ಟಿದ್ರಲ್ಲ, ಅವರೇ ಎಲ್ಲ ನೋಡ್ಕೊತಿದ್ರು. ನಾನು ಹೋಯ್ತಾ ಬತ್ತಾ ಎಲ್ಲಾನು ಚೆಕ್ ಮಾಡ್ಕೊಂಡು, ಅಲ್ಲಿ ಯಾರು ಏನಾರು ಕೇಳಿದ್ರೆ ತಗೊಂಡೋಗ್ ಕೊಡೋದು, ಹಿಂಗೆ ಮಗಿಗೆ ಗಿಫ್ಟ್ ಬಂದ್ರೆ ಅದು ಇಸ್ಕೊಂಬಂದ್ ಕೊಡೋದು, ಇಂಥದ್ ಮಾಡ್ತಾ ಇದ್ದೆ ಅಷ್ಟೇ ಅಪ್ಪರೇ. ಇರ್ಲಿ, ಪರವಾಗಿಲ್ಲ. ಎಲ್ಲರಿಗೂ ಸುಸ್ತು ಅನ್ನೋದು ಹಾಗೆ ಆಗುತ್ತಲ್ವಾ. ನಾವು ಸುಮ್ನೆ ನಿಂತಿದ್ದು ಬಂದವ್ರಿಗೆ ನಮ್ಗೆ ಸುಸ್ತು, ಟೈರ್ಡ್ ಅನಿಸ್ತಾ ಇದೆ. ಪಾಪ ನೀನು ಓಡಾಡ್ಕೊಂಡು ಕೆಲಸ ಮಾಡಿದ್ಯಾ. ಪರವಾಗಿಲ್ಲ ಮಂಜುಳಮ್ಮ, ರೆಸ್ಟ್ ಮಾಡೋಗು. ಸರಿ ಅಪ್ಪರೇ, ಆಯ್ತು. ಗೀತಾ, ನಡಿ ನೀನು ರೆಸ್ಟ್ ಮಾಡುವಂತೆ. ಅದು ರೀ, ಅಪ್ಪನಿಗೆ ಮಲ್ಕೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಗೀತಾ, ಅದೆಲ್ಲ ನಾನು ನೋಡ್ಕೋತೀನಿ, ಹೋಗಮ್ಮ ನೀನು. ಬಸ್ರಿ ಹೆಣ್ಮಗ್ಳು ನೀನು, ಆರಾಮಾಗಿ ಮಲ್ಕೋ ಹೋಗು. ಆದಿತ್ಯ, ಹೋಗಪ್ಪ ಕರ್ಕೊಂಡು ಹೋಗು ಗೀತನ. ಸರಿ ಡ್ಯಾಡಿ, ಆಯ್ತು. ಮಾವನ್ಗೆ ಮಲ್ಕೊಳಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡಿ. ಸರಿ ಗೀತಾ, ಬಾ ರೆಸ್ಟ್ ಮಾಡುವಂತೆ. ಏನಪ್ಪ ದೋಸ್ತ, ಬಾ ಇವತ್ತು ನನ್ ರೂಮಲ್ಲ ನನ್ ಜೊತೆನೆ ಮಲ್ಕೋ. ನಮ್ಮ ಹೆಂಡತಿಗೆ ಗಂಗುಗೆ ಹೇಳ್ತೀನಿ ದೀಪ್ತಿ ಜೊತೆ ಮಲ್ಕೋ ಅಂತ. ಬೇಡ ಕಣೋ, ಅಲ್ಲಿ ಬೇರೆ ರೂಮ್ ಐತಲ್ಲ, ಗೆಸ್ಟ್ ರೂಮ್, ಅಲ್ಲೇ ಮಲ್ಕೋತೀನಿ ಬಿಡು. ಅದ್ ಹೆಂಗೋ ಆಗುತ್ತೆ. ಏನು ನಿಮ್ಮ ಹೆಂಡತಿ ಬಂದಿದ್ರೆ ಬೇಕಾದ್ರೆ ಗೆಸ್ಟ್ ರೂಮ್ ಅಲ್ಲಿ ಇಬ್ರು ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ನಾನು. ಇವಾಗ ನೀನ್ ಒಬ್ನೇ ಬಂದಿದ್ಯಾ ತಾನೆ, ಬಾ ನನ್ ಜೊತೆ ಇಡೀ ರಾತ್ರಿ ಎಲ್ಲಾನು ಮಾತಾಡ್ಕೊಂಡ್ ಮಲ್ಕೊಳ್ಳೋಣ. ನನ್ ಗಂಗುಗೆ ಹೇಳ್ತೀನಿ ದೀಪ್ತಿ ಹತ್ರ ಇರು ಅಂತ. ಅಲ್ಲ ಪಾಪ ಬೀಗ್ರು ಬೇಜಾರ್ ಮಾಡ್ಕೊತಾರೋ ಏನೋ. ಅಲ್ಲ, ಅದು ಸರಿನೂ ಆಗಲ್ಲ ಬಿಡಿ. ನೋಡುವ, ನೀನ್ ಆ ತರ ಎಲ್ಲ ಏನು ಯೋಚನೆ ಮಾಡಕ್ ಹೋಗ್ಬೇಡ. ನನ್ನ ಹೆಂಡತಿ ಏನು ಅಂತ ನನ್ಗೆ ಗೊತ್ತು, ಅವಳು ಏನ್ ಅನ್ಕೊಳಲ್ಲ. ಇವತ್ತು ಮಗಳು ಮೊಮ್ಮಗಳ ಜೊತೆ ಇರ್ತಾಳ ಅವಳು. ಬಾ ನೀನ್ ನನ್ ಜೊತೆ ಇರು. ಸರಿ ಕಣೋ, ಆದ್ರೂ ನಿನ್ನ ಬೀಗ್ರಾಗ್ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದೀನಿ ಕಣೋ. ನನ್ ಮಗಳ ಜೀವನ ಫಸ್ಟ್ ಹೆಂಗಿರುತ್ತೋ ಏನೋ, ಸಿಟಿ ಕೊಡ್ತಾ ಇದೀನಿ, ಹಳ್ಳಿ ಹುಡುಗಿ, ಪಾಪ ಏನು ಓದಿಲ್ಲ ಬರ್ದಿಲ್ಲ, ಏನು ತಿಳುವಳಿಕೆ ಇಲ್ಲ, ಪ್ರಪಂಚಕ್ಕೆ ಜ್ಞಾನನೇ ಇಲ್ಲ ಅವಳಿಗೆ. ಬಾವಿಲಿರೋ ಕಪ್ಪೆ ತರ ಜೀವನ ಮಾಡ್ತಿದ್ದಾಳೆ. ಸಮುದ್ರಕ್ಕೆ ತಗೊಂಡೋಗ್ ಬಿಡ್ತಾ ಇದೀನಲ್ಲಪ್ಪ ಅಂತ ಎಷ್ಟು ಒಳಗೊಳಗೆ ಎಷ್ಟು ಭಯ ಪಟ್ಟಿದೆ ಗೊತ್ತಾ. ಆದ್ರೆ ನನ್ ಮಗಳು ನಿನ್ ಮನೆಯಲ್ಲಿ ಇರೋದ್ ನೋಡಿ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಕಣೋ. ನಿಮ್ ಮನೆಗ್ ಸೊಸೆಯಾಗಿ ಬರೋದಿಕ್ಕೆ ನನ್ ಮಗಳು ತುಂಬಾ ಅದೃಷ್ಟ ಮಾಡಿದಾಳೆ. ನಮ್ ಮನೇಲಿ ಇದ್ದಿದ್ದಕ್ಕಿಂತ ತುಂಬಾ ಚೆನ್ನಾಗಿದ್ದಾಳೆ. ಅವಳು ನೋಡಿದ್ರೆ ನನ್ಗೆ ಖುಷಿ ಆಗುತ್ತೆ. ಅವಳು ಯಾವ ಕೊರತೆನೂ ಬರ್ದಿರೋ ತರ ನೀವು ನೋಡ್ಕೊತಾ ಇದೀರಾ. ಯಾಕೋ ಈ ತರ ಎಲ್ಲ ಮಾತಾಡ್ತಾ ಇದೀಯಾ? ಗೀತಾ ಏನ್ ಬೇರೆಯವಳಾ? ನಿನ್ ಮಗ್ಳಾದ್ರೇನೋ? ನಾನ್ ನನ್ ಮಗ್ಳ ತರಾನೇ ಸಾಕ್ತಾ ಇದೀನಿ. ನನ್ಗೆ ದೀಪ್ತಿ ಬೇರೆ ಇಲ್ಲ, ಗೀತಾ ಬೇರೆ ಇಲ್ಲ, ಇಬ್ರು ನನ್ ಮಕ್ಳೇನೇನೆ. ಅದು ನಿಮ್ಗೆ ದೊಡ್ಡ ಗುಣ ಕಣೋ. ಸರಿ ಸರಿ, ಬಾ ಮಲ್ಕೊಳ್ಳೋಣ. ನನ್ಗೂ ಸ್ವಲ್ಪ ಟಯರ್ಡ್ ಆಗ್ತಾ ಇದೆ. ಸರಿ ಆಯ್ತು, ಬಾ. ಮಮ್ಮಿ ಗಿಫ್ಟ್ ಎಲ್ಲ ಬಂದಿದೆಯಲ್ಲ, ಅದೆಲ್ಲ ಓಪನ್ ಮಾಡೋಣ ಮಮ್ಮಿ ಪ್ಲೀಸ್. ಸ್ವೀಟಿ, ಇವಾಗ ಬೇಡ ಮಗಳ, ಇವಾಗ ಲೇಟ್ ಆಗಿದೆ ಅಲ್ಲ, ಮಲ್ಕೋ.
ಮಾಡ್ತೀನಿ, ಓಕೆನಾ? ಬೆಳಿಗ್ಗೆ ತೆಗೆದು ನೋಡೋಣ, ನೀನು ಮಲ್ಕೋ. ಏನ್ ಹೇಳ್ತಿದ್ದಾಳೆ ನಮ್ ಬರ್ತಡೇ ಗರ್ಲ್? ಅಜ್ಜಿ ಅಜ್ಜಿ ನೋಡಜ್ಜಿ, ಮತ್ತೆ ಮಮ್ಮಿಗೆ ಗಿಫ್ಟ್ ಬಂದಿದ್ಯಲ್ಲ, ಗಿಫ್ಟ್ ಎಲ್ಲ ಓಪನ್ ಮಾಡೋಣ ಅಂತಂದ್ರೆ ಹೇಳಿದ್ ಮಾತ ಕೇಳ್ತಾ ಇಲ್ಲ ಮಮ್ಮಿ. ಹೌದಾ, ಗಿಫ್ಟ್ ಎಲ್ಲ ಓಪನ್ ಮಾಡ್ಬೇಕು ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದ್ಯಾ? ಮತ್ತೆ ಎಲ್ಲ ನನಗ್ ಗಿಫ್ಟ್ ಕೊಟ್ಟಿದ್ದಾರೆ ತಾನೆ, ಅದ್ರಲ್ಲಿ ಏನೇನಿದೆ? ಎಲ್ಲ ಟಾಯ್ಸ್ ಇರ್ಬೋದಲ್ವಾ ಅಜ್ಜಿ ಅದ್ರಲ್ಲಿ? ಹಾ ಹೌದು ಪುಟ್ಟ, ಯಾರೇನ್ ಕೊಟ್ಟಿದ್ದಾರೆ ಅಂತ ನಮಗ್ ಗೊತ್ತಿರುತ್ತಾ? ಆಲ್ಮೋಸ್ಟ್ ಇರ್ಬೋದು, ಟಾಯ್ಸ್ ಇರುತ್ತೆ. ಆದ್ರೆ ಇವಾಗ ಓಪನ್ ಮಾಡಬೇಡ, ಬೆಳಿಗ್ಗೆಗೆ ಅತ್ತೆನೂ ಇರ್ತಾರಲ್ಲ, ಅತ್ತೆನೂ ನೋಡ್ತಾರೆ ಅಲ್ವಾ, ಅದಕ್ಕೆ ಅವಾಗ ಓಪನ್ ಮಾಡೋಣ. ಇವಾಗ ಸುಸ್ತಾಗಿರುತ್ತೆ ನಿಂಗೆ, ಮಲ್ಕೋ. ಆಮೇಲೆ ನಿನಗ್ ದೃಷ್ಟಿ ತೆಗಿಬೇಕಾಗಿತ್ತು. ಅಲ್ಲೆಲ್ಲರೂ ಬಂದವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ಹೇಳ್ತಾ ಇದ್ರು. ಇರು, ಮಂಜುಳಮ್ಮಂಗೆ ಹೇಳಿ ಈಗಲೇ ದೃಷ್ಟಿ ತೆಗಿಸ್ತೀನಿ. ಮಂಜುಳಮ್ಮ, 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 ಸ್ವಲ್ಪ ಉಪ್ಪು ಮೆಣಸು ಎಲ್ಲ ತಗೊಂಡ್ಬಂದ್ಬಿಟ್ಟು ಸ್ವಲ್ಪ ಮಗುಗೆ ದೃಷ್ಟಿ ತೆಗೆದ್ಬಿಡು. ಅಂದ್ರೆ ಅಲ್ಲಿ ಎಲ್ಲಾರು ಎಷ್ಟು ಕ್ಯೂಟ್ ಆಗಿದ್ದಾಳೆ, ಎಷ್ಟು ಕ್ಯೂಟ್ ಆಗಿ ಇದ್ದಿದ್ದಾಳೆ ಅಂತ ತುಂಬಾ. ಸ್ವೀಟಿ, ಈಗ ಮಲ್ಕೊಂಡ್ಬಿಡಮ್ಮ ನೀನು. ಅಜ್ಜಿ, ಮತ್ತೆ ಬೆಳಿಗ್ಗೆ ನಾನು ಎದ್ದ ತಕ್ಷಣ ಗಿಫ್ಟ್ ಓಪನ್ ಮಾಡ್ತೀನಿ. ಆಯ್ತು, ಬೆಳಿಗ್ಗೆ ಎದ್ದ ತಕ್ಷಣ ಗಿಫ್ಟ್ ಓಪನ್ ಮಾಡುವಂತೆ, ಈಗ ಮಲ್ಕೋ. ಏನಮ್ಮ ಇಷ್ಟೊತ್ತಲ್ಲಿ ಇಲ್ಲಕ್ ಬಂದಿದ್ಯಾ? ಅದು ನಿಮ್ಮ ಡ್ಯಾಡಿ ಏನ್ ಹೇಳಿದ್ರು, ಗೀತಾ ಅವ್ರ ಡ್ಯಾಡಿ ಬಂದಿದಾರಲ್ಲ, ಅವರು ಒಟ್ಟಿಗೆ ಮಲ್ಕೊಂತೀವಿ, ನೀನು ದೀಪ್ತಿ ಜೊತೆನೇ ಇರು ಇವತ್ತು ಅಂತ ಅಂದ್ರು. ನನಗೂ ಅದೇ ಬೇಕಾಗಿತ್ತು ಅನ್ಕೋ, ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹಾಗಾಗಿ ಸರಿ ಆಯ್ತು ಬಿಡಿ, ನೀವು ಅಲ್ಲೇ ಮಲ್ಕೊಳ್ಳಿ, ನಾನು ದೀಪ್ತಿ ಜೊತೆ ಇರ್ತೀನಿ ಅಂದ್ಬಿಟ್ಟು ಬಂದೆ. ಹೌದಾ, ಸರಿ ಬಾಮ್ಮ ಮಲ್ಕೋ. ನಾನು ಸ್ವಲ್ಪ ಕೈಕಾಲ್ ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಸರಿನಮ್ಮ, ಆಯ್ತು, ಹೋಗು ಕೈಕಾಲ್ ಮುಖ ತೊಳ್ಕೊಂಬ. ಆಮೇಲೆ ಮಮ್ಮಿ, ಅದೇ ನಿಮ್ ಫ್ರೆಂಡ್ಸ್ ಬಂದಿದ್ದಾರಲ್ಲ, ಅವರು ಏನೋ ಒಂದ್ ರೀತಿ ಮಾತಾಡ್ತಾ ಇದ್ರು, ನನಗೊಂಥರ ಬೇಜಾರಾಯ್ತು ಕೇಳಿಸ್ಕೊಂಡು. ಏನು, ನನ್ನ ಫ್ರೆಂಡ್ಸಾ? ಏನಂದ್ರು? ಅದೇ ಮಮ್ಮಿ, ಇವರು ಗಿರೀಶ್ ಅವ್ರ ಕಡೆಯವ್ರು ಯಾರೋ ಬಂದಿಲ್ವಲ್ಲ, ಅದಕ್ಕೆ ಮೊಮ್ಮಗಳು ಬರ್ತಡೆಗೆ ಬರ್ದಂಗೆ ಇರ್ತಾರ, ಇವ್ರು ಇಷ್ಟೊಂದು ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ತಾವ್ರೆ, ಕರ್ದಿಲ್ಲ ಅಂತಂದ್ರೆ ಏನರ್ಥ? ಇವಳು ಗಂಡನ್ ಬಿಟ್ಟು ಬಂದಿದ್ದಾಳೆ, ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೆ ಏನೋ, ಇವರೇ ಬೇಕಂತ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡ್ ಬರ್ತಾರೆ. ಅವ್ರ ಅಪ್ಪ ಅಮ್ಮಗೂ ಬುದ್ಧಿ ಇರೋದಿಲ್ವಾ, ಮಕ್ಳುಗಳಿಗೆ ಬುದ್ಧಿ ಹೇಳಿ ಗಂಡನ ಮನೆಗೆ ಕಳಿಸ್ಬೇಕು ಅಂತ ಇಲ್ಲೇ ತಂದಿರಿಸ್ಕೊಂಡ್ಬಿಡ್ತಾರೆ. ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ಇದ್ರು. ನನ್ಗೆ ವಿಚಾರ ಕಿವಿಗ್ ಬಿತ್ತು, ಆದ್ರೆ ಸುಮ್ಮನೆ ಯಾಕಲ್ಲಿ ಸೀನ್ ಕ್ರಿಯೇಟ್ ಮಾಡೋದು? ನನ್ ಮಗಳು ಬರ್ತಡೇ ಅಲ್ವಾ ಆಗ್ತಿರೋದು, ಅಯ್ಯೋ ಬೇಡ, ಇಲ್ಲೆಲ್ಲ ಏನಕ್ ಮಾತಾಡ್ಬೇಕು ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ. ಏನು ಈ ತರ ಎಲ್ಲ ಮಾತಾಡಿದ್ರ ಅವರು? ಇಂಥವ್ರನ್ನೆಲ್ಲ ನನ್ನ ಫ್ರೆಂಡ್ಸ್ ಅಂತ ಇಷ್ಟು ವರ್ಷದಿಂದ ಜೊತೆಲಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ನನ್ಗೆ ಆಗ್ಬೇಕಾಗಿದ್ದೆ ಇದು. ಅಲ್ಲ, ಈ ತರ ಎಲ್ಲ ಕೆಟ್ಟದಾಗ ಮಾತಾಡಿದಾರೆ ಅಂತ ಅಂದ್ರೆ ಏನ್ ನಾವೇನು ಗತಿ ಇಲ್ಲ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಕೂತಿದೀವ? ಇಲ್ಲ ನೀನೇನಾದ್ರೂ ಅವ್ರ ಮನೆಗೆ ಹೋಗಿ ಕೂತಿದೀಯಾ ನನ್ ಗಂಡನ್ ಬಿಟ್ಟು ಬಂದಿದೀನಿ ನನ್ನ ಸಾಕಿ ಅಂತವ? ಅಲ್ಲ, ಯಾವ ತರ ಮಾತಾಡಿದಾರೆ ನೀನ್ ಅಲ್ಲೇ ಹೇಳ್ಬೇಕಿತ್ತ ಮಗಳೇ ನನ್ಗೆ. ಅಲ್ಲೇ ಅಷ್ಟು ಜನದ ಮುಂದೆ ಮರ್ಯಾದೆ ತೆಗೆದು ಕಳಿಸ್ತಿದ್ದೆ ಅವ್ರಿಗೆ, ನೀನ್ ಯಾಕೆ ಸುಮ್ಮನೆ ಬಂದೆ? ನನ್ಗೆ ಹೇಳ್ಬೇಕು ತಾನೆ ನೀನು. ಇಲ್ಲ ಅಮ್ಮ, ಅವ್ರು ಮಾತಾಡಿದ್ರಲ್ಲಿ ಏನ್ ತಪ್ಪಿದೆ ಹೇಳು? ನಾನ್ ತಪ್ಪು ಮಾಡಿದ್ದೀನಿ, ಅದಕ್ಕೆ ಮಾತಾಡಿದಾರೆ, ಬಿಡು ಹೋಗ್ಲಿ. ಸುಮ್ನೆ ಯಾಕೆ ಅಲ್ಲಿ ಗಲಾಟೆ ಮಾಡ್ಕೊಳ್ಳೋದು? ಸುಮ್ನೆ ಮಗು ಬರ್ತಡೇನಲ್ಲಿ ಬೇಜಾರಾಗದ್ ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಹೋಗ್ಲಿ ಬಿಡು ಮಮ್ಮಿ. ಇಲ್ಲ, ನಾಳೆನೆ ಬೆಳಿಗ್ಗೆನೆ ಫೋನ್ ಮಾಡಿ ಅವ್ರಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ನನ್ ಮಗಳು ಸುದ್ದಿ ಎಲ್ಲ ಕಟ್ಕೊಂಡು ಅವ್ರಿಗೇನಾಗ್ಬೇಕು? ಅವ್ರ ಮನೇಲಿ ಹಳಸ್ಕೊಂಡ್ ನಾರ್ ತಕ್ಕೂತೈತೆ, ಅದನ್ನ ನೋಡ್ಕೋದಿಲ್ಲ. ಕಂಡವ್ರ ಮನೇಲಿ ಏನಾಗೈತೆ ಅಂತ ಬಗ್ ನೋಡಕ್ ಬರ್ತಾರೆ. ಅಲ್ಲ, ಹಳ್ಳಿಗಳ ಕಡೆ ಈ ತರ ಎಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಈ ಸಿಟಿನಲ್ಲೂ ಅದು ಹಳ್ಳಿ ಆದ್ರೇನು ಸಿಟಿ ಆದ್ರೇನು ಜನದ ಮನಸ್ಥಿತಿ ಯಾವ ತರ ಇರುತ್ತೋ ಆ ತರ ನಡ್ಕೋತಾರೆ ಬಿಡು. ಹೋಗ್ಲಿ ನೋಡು, ನೀನ್ ಅವ್ರೆಲ್ಲಾ ಮಾತಾಡಿದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ನಿನ್ ಜೀವನದ ಗುರಿ ಏನಿದೆ ಅದ್ರ ಕಡೆ ನಡಿ, ಆಯ್ತಾ? ಇಲ್ಲ ಮಮ್ಮಿ, ನಾನು ಆತರ ಎಲ್ಲ ಏನ್ ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಆದ್ರೆ ಅವ್ರ ಆತರ ಮಾತಾಡ್ಬೇಕಾದ್ರೆ ನನ್ಗೆ ಎಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಬೇಜಾರಾಯ್ತು. ನಾನ್ ಮಾಡ್ಕೊಂಡಿರೋ ತಪ್ಪಿಂದಾನೇ ಅಲ್ವಾ ಇವ್ರ ಈ ತರ ಮಾತಾಡೋದಿಕ್ಕೆ ಅವಕಾಶ ಆಗಿದ್ದು. ನನ್ನಿಂದ ತಾನೇ ಇದೆಲ್ಲ ಆಗ್ತಿರೋದು ಅಂತ ಅನ್ನಿಸ್ಬಿಡ್ತು. ನೋಡ್ದೀತಿ, ನಿನಗೆ ನಾವಿರೋವರ್ಗುನು ಯಾರು ಏನು ಅನ್ಕೂಡ್ದು. ಯಾರು ಅಂದ್ರೆ ನಾವು ಸುಮ್ಮನೆ ಇರೋದೂ ಇಲ್ಲ. ಅವ್ರಿಗೆ ಸರಿಯಾಗಿ ಪಾಠನೇ ಕಲಿಸ್ತೀವಿ. ಸರಿ ಆಯ್ತು, ಹೋಗ್ ಕೈಕಾಲ್ ಮುಖ ತೊಳ್ಕೊಂಬಾ, ಇದೆಲ್ಲಾನು ತಲೆಗೆ ಹಾಕೋಬೇಡ. ಬಾ ಮಲ್ಕೊಳ್ಳೋಣ, ಬಾ. ಬೆಳಿಗ್ಗೆ ಮಾಡ್ತೀನಿ ಅವ್ರಿಗೆ. ಅವ್ರನ್ನ ಸುಮ್ಮನೆ ಬಿಟ್ಬಿಟ್ರೆ ಇವತ್ತು ಇಷ್ಟು ಮಾತಾಡೋಣ, ನಾಳೆ ಇನ್ನೊಂದು ಮಾತಾಡ್ತಾರೆ. ಅವ್ರಿಗೆ ಆವಾಗಲೇ ಬಿಸಿ ಮುಚ್ಚಿಸ್ದಾಗ್ಲೇ ಅವರ ಬುದ್ಧಿ ಕಲಿಯೋದು. ಹಾಯಾಗಿ ಮಲಗಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ನಾನು ನಿನ್ನ ಕಾಲು ಒತ್ತುವೆ, ನಿನ್ನ ಕೈನೂ ಒತ್ತಿ ಬಿಡುವೆ. ತರ್ರಂ ತರ್ರಂ ತರ್ರಂ. ಏನ್ರಿ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ಅಂತಂದ್ರೆ, ನನ್ ಮಹಾರಾಣಿ ಕಾಲು ಒತ್ತುತ್ತಾ ಇದ್ದೀನಿ. ಪಾಪ ಅಲ್ಲೆಲ್ಲ ಅಷ್ಟು ಜನದ ಮಧ್ಯದಲ್ಲಿ ನಿಂತ್ಕೊಂಡು ಓಡಾಡ್ಕೊಂಡು ನಿನ್ ಟಯರ್ಡ್ ಆಗಿರುತ್ತೆ ತಾನೆ. ನಿನ್ ಹೊಟ್ಟೆನಲ್ಲಿ ನನ್ ಪಾಪು
ಗಂಡಾದ್ರೂ ಆಗ್ಲಿ ಹೆಣ್ಣಾರು ಆಗ್ಲಿ ನನ್ಗೇನ್ ಅಭ್ಯಂತರ ಇಲ್ಲ. ನನ್ ಮುದ್ದು ಪಾಪು ಅಲ್ಲಿ ಇರ್ಬೇಕಾದ್ರೆ ನಿನ್ಗೆ ಎಷ್ಟು ಕಾಲ್ ನೋವಾಗಿರುತ್ತೆ ಹೇಳು. ಅದಕ್ಕೆ ನಾನು ನಿನ್ ಕಾಲ್ ಒತ್ತುತ್ತಾ ಇದ್ದೀನಿ. ರೀ ಆತರ ಏನೂ ಇಲ್ಲ ಬಿಡಿ, ನೀವು ನನ್ ಕಾಲ್ ಮುಟ್ಬೇಡಿ, ತೆಗಿ, ಅದು ಒಳ್ಳೇದಲ್ಲ. ಯಾಕೆ ಒಳ್ಳೇದಲ್ಲ? ನನ್ ಹೆಂಡತಿ ಕಾಲ್ ನಾನು ಒತ್ತಿದ್ರೆ ತಪ್ಪೇನು? ಇನ್ನೇನು ಮಾತಾಡ್ಬೇಡ, ಸುಮ್ನೆ ಮಲ್ಕೋ ಅಷ್ಟೇ. ರೀ ಯಾರಾದ್ರೂ ನೋಡಿದ್ರೆ ಏನ್ ಅನ್ನಲ್ಲ, ನೋಡು ಗಂಡ ಹೆಂಡತಿ ಕಾಲ್ ಒತ್ತುತ್ತಿದ್ದಾನೆ ಅಂತ. ಛೇ, ಈ ತರ ಎಲ್ಲ ಮಾಡ್ಬೇಡಿ, ತೆಗಿರಿ ನೀವು, ನನ್ಗೊಂಥರ ಮುಜುಗರ ಆಗತ್ತೆ, ತೆಗಿರಪ್ಪ. ಯಾಕೆ ಯಾರು ಏನಾದ್ರು ಅನ್ಕೊಂತಾರೆ? ನಾನೇನ್ ಬೇರೆಯವ್ರ ಕಾಲ್ ಒತ್ತಾ ಇದ್ದೀನ? ನನ್ ಹೆಂಡತಿ ಕಾಲ್ ನಾನು ಒತ್ತುತ್ತಾ ಇದ್ದೀನಿ. ಅಲ್ಲ, ನಮ್ ಮನೆ ಬೆಳಕಾಗಿರೋ ನಿನಗೆ ಇಷ್ಟು ಸೇವೆ ಮಾಡ್ತಾ ಇದ್ರೆ ಹೇಗೆ ಹೇಳು? ನಾಳೆ ನನ್ ಪಾಪು ಬಂದು, ಅಪ್ಪ ನಾನು ಹೊಟ್ಟೆನಲ್ಲಿ ಇದ್ದಾಗ ನೀನೇನು ನಮ್ಮ ಅಮ್ಮಂಗೆ ಏನು ಹೆಲ್ಪ್ ಮಾಡ್ಲಿಲ್ವಂತೆ, ಏನು ಸೇವೆ ಮಾಡ್ಲಿಲ್ವಂತೆ ಅಂತ ಕೇಳ್ಬಾರ್ದು ತಾನೆ? ಅದಕ್ಕೆ ಮಾಡ್ತಾ ಇದ್ದೀನಿ. ನಾಳೆ ನನ್ ಪಾಪು ಕೇಳ್ದಾಗ ಹೇಳ್ಬೇಕಲ್ಲ, ನಾನ್ ನೋಡಪ್ಪ ನಿಮ್ಮ ಅಮ್ಮಂಗೆ ಕಾಲ್ ಒತ್ತಿದ್ದೆ, ಕೈ ಒತ್ತಿದ್ದೆ, ಅವಳು ಕಾಲ್ ಕೆಳಗಡೆ ಹಿಡ್ದಂಗೆ ಮಹಾರಾಣಿ ಸರ ಸಾಕಿದ್ದೆ ಅಂತ. ರೀ ಬೇಡ ರೀ, ಅದೆಲ್ಲ ಒಳ್ಳೇದಲ್ಲ, ಶೇಸ್ ಎಲ್ಲ ಗಂಡಿರ್ಗೆ. ಹೆಂಡತಿರು ಗಂಡಿರ್ ಸೇವೆ ಮಾಡ್ಬೋದು, ಗಂಡ ಹೆಂಡತಿ ಸೇವೆ ಮಾಡ್ಬಾರ್ದಾ? ನೋಡು, ಎಲ್ಲರಿಗೂ ಈ ಅವಕಾಶ ಸಿಗಲ್ಲ, ನನಗ್ ಸಿಕ್ಕಿದೆ ನಾನು ಮಾಡ್ತಾ ಇದ್ದೀನಿ. ನೀನು ನನ್ ಮುದ್ದ ಹೆಂಡತಿ, ನನ್ ಹೆಂಡತಿಗೆ ಕಾಲ್ ನೋವಾಗಿರುತ್ತಲ್ಲ, ಅದಕ್ಕೆ ನಾನು ಸಹಾಯ ಮಾಡ್ತಾ ಇರೋದು. ಅಬ್ಬಬ್ಬಬ್ಬಾ, ಎಷ್ಟು ಪ್ರೀತಿ ಹೆಂಡತಿ ಮೇಲೆ. ಹೌದು ಮತ್ತೆ, ನನಗೆ ಸಿಕ್ಕಿರೋ ಅಪರೂಪದ ಮುತ್ತು ನೀನು, ನನ್ ವಜ್ರ ನೀನು, ನನ್ ಬಂಗಾರ. ಆದ್ರೆ ನಿನ್ ಬೆಲೆ ಗೊತ್ತಿಲ್ಲದೆ ನಾನೇ ಒಂದ್ಸರಿ ತಪ್ಪು ಮಾಡ್ಬಿಟ್ಟಿದ್ದೆ. ತಪ್ಪು ಮಾಡಿ ಯಾವಳ ಹಿಂದೆನೋ ಹೋಗಿ ನೀನು ಭಾರಿ ತೊಂದರೆ ಕೊಟ್ಬಿಟ್ಟೆ ಅಲ್ವಾ ಗೀತಾ, ನನಗ್ ಕ್ಷಮಿಸ್ಬಿಡು. ರೀ ಹಳೇದೆಲ್ಲ ಈಗ ಬೇಕಾ ಹೇಳಿ? ನೋಡಿ, ಅದೊಂದು ಕೆಟ್ಟ ಗಳಿಗೆ, ಒಂದು ಕೆಟ್ಟ ಕನ್ಸು ಅಂತ ಮರ್ತ್ಬಿಡ್ಬೇಕು. ಅದ್ರ ಬಗ್ಗೆನೇ ಯೋಚನೆ ಮಾಡಕ್ ಹೋಗ್ಬಾರ್ದು. ತಪ್ಪು ಯಾರು ಮಾಡಲ್ಲ, ಎಲ್ರು ತಪ್ಪು ಮಾಡ್ತಾರೆ. ಆದ್ರೆ ಅದನ್ನ ತಿದ್ಕೊಂಡ್ ನಡೀತಾನಲ್ಲ, ನಿಜವಾಗ್ಲೂ ಅವನು ಮನುಷ್ಯ. ನೀವು ಅದೆಲ್ಲಾನು ಬಿಟ್ಟು ಇವಾಗ ನನ್ ಜೊತೆ ಚೆನ್ನಾಗಿದ್ದೀರಲ್ಲ, ನನ್ಗೆ ಇಷ್ಟೇ ಸಾಕು ರೀ. ನಿಂದು ದೊಡ್ಡ ಮನ್ಸು ಗೀತಾ. ಯಾರೇ ಆದ್ರೂ ಒಂದ್ಸರಿನಾದ್ರೂ ಹೇಳ್ಸಿರೋರು, ನೀನ್ ಅವತ್ತಂತ ತಪ್ಪು ಮಾಡಿದ್ದೆ ಅಲ್ವಾ, ನೀನ್ ಅಂತವನು ಅಂತ. ಆದ್ರೆ ನೀನ್ ಯಾವತ್ತೂ ನನ್ಗೆ ಆತರ ಮಾತಾಡಿಲ್ಲ. ನಾನೇ ಅದನ್ನ ನೆನ್ಪು ಮಾಡ್ಕೊಂಡ್ರು, ಬೇಡ ರೀ ಕೆಟ್ಟದೆಲ್ಲ ನೆನ್ಸ್ಕೊಂಬಾರ್ದು ಅಂತ ಹೇಳ್ಬಿಟ್ಟು ನನ್ಗೆ ಎಷ್ಟು ಸಹಕಾರ ಕೊಡ್ತೀಯ ನೀನು. ನಿಜವಾಗ್ಲೂ ನೀನಂತ ಹೆಂಡತಿ ಪಡೆಯೋದಕ್ಕೆ ನಾನು ಪುಣ್ಯನೇ ಮಾಡಿದ್ದೆ. ಸಾಕು ಸಾಕು, ಕಾಲ್ ಒತ್ತಿದ್ ಸಾಕು, ಬನ್ನಿ ಮಲ್ಕೊಳ್ಳೋಣ, ಲೇಟ್ ಆಗಿದೆ. ಬೆಳಿಗ್ಗೆ ಏನ್ ಡ್ಯೂಟಿಗೆ ಹೋಗ್ಬೇಕು ಅಂತಿದ್ದೀರಾ, ಇಲ್ಲ ರಜಾ ಮಾಡ್ಬೇಕು ಅಂತಿದ್ದೀರಾ? ಇಲ್ಲಪ್ಪ, ಡ್ಯೂಟಿಗೆ ಹೋಗ್ಲೇಬೇಕು. ಸರಿಯಾಗಿದೆ, ಬನ್ನಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ ಮಲ್ಕೊಳ್ಳಿ, ಬನ್ನಿ. ಸರಿ ಆಯ್ತು, ಮಲ್ಕೊಳ್ಳೋಣ ಬಿಡು. ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ಯಾ ಕರೆಕ್ಟ್ ಆಗಿ? ಹಾ ರೀ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೀನಿ. ಹಾಲು ಕುಡಿಯಕ್ ಆಗ್ಲಿಲ್ಲ ರೀ, ಇವತ್ತು ಸ್ವಲ್ಪ ಊಟ ಜಾಸ್ತಿ ಆಗೋಯ್ತಾ, ಮತ್ತೆ ಅದ್ರ ಮೇಲೆ ಹಾಲು ಕುಡಿದ್ಬಿಟ್ರೆ ವಾಂತಿ ಆಗ್ಬಿಡುತ್ತೆ ರೀ, ಅದಕ್ಕೆ ಹಾಲು ಕುಡ್ದಿಲ್ಲ. ಬಿಡು, ಪರವಾಗಿಲ್ಲ, ನಾಳೆ ಕುಡಿಯುವಂತೆ. ಈಗ ಟ್ಯಾಬ್ಲೆಟ್ ತಗೊಂಡಿದ್ಯಲ್ಲ, ಮಲ್ಕೋ. ಸರಿ ರೀ, ಆಯ್ತು, ಬನ್ನಿ ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ ಮಲ್ಕೊಳ್ಳೋಣ. ಅಪ್ಪ ಎಲ್ಲಿ ಮಲ್ಕೊಂಡ್ರೋ ಏನೋ, ಅಲ್ಲ ಮಾವ ಏನಾದ್ರೂ ವ್ಯವಸ್ಥೆ ಮಾಡಿರ್ತಾರೆ. ಒಂದ್ಸರಿ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಲಾ? ಬೇಡ ಬೇಡ, ಮಾವ ಹೇಳಿದ್ದಾರೆ ಅಂತಂದ್ರೆ ಏನಾದ್ರೂ ವ್ಯವಸ್ಥೆ ಮಾಡಿರ್ತಾರೆ.